Hello students and friends, how are you today? Okay, I think you are all well and running successfully and learning successfully English grammar with expert classes. Right, so again we are welcoming you day 12, okay? Day 12, past continuous tense. In the last period you have learnt pronouns, personal pronouns, I, we, like this, okay? And also you learned simple present tense, present continuous, present perfect and present perfect continuous and simple past. And today we are going to learn day 12, 6, past continuous tense, okay? So past continuous tense anna keliyona, okay? Adarkina munche neevu definition annu nodana, okay? So idu past continuous tense anna yavadಕ್ಕೆ ಯೂಸ್ ಮಾಡ್ತೀವಿ ನಾವು ಸ್ಟೂಡೆಂಟ್ಸ್? ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಯಾವುದಕ್ಕೆ ಯೂಸ್ ಮಾಡ್ತೀರಿ ನೋಡ್ರಿ. ಈ ಕಾಲವು ಹಿಂದೆ ನಡೆಯುತ್ತಿದ್ದ ಕ್ರಿಯೆಯನ್ನು ಸೂಚಿಸುತ್ತದೆ. ನೋಡ್ರಿ, ಹಿಂದೆ ಯಾವ ಕ್ರಿಯೆಗಳು ನಡೀತಾ ಇರ್ತಾವಲ್ಲ, ಆ ಸಂದರ್ಭದಲ್ಲಿ ನೀವು ಏನು ಮಾಡ್ಬೇಕಂದ್ರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಉಪಯೋಗಿಸ್ಕೋಬೇಕು. ಎಕ್ಸಾಂಪಲ್, ನೀವು ಇವಾಗ 8ನೇ ತರಗತಿ ಇದ್ದೀರಿ ಅಥವಾ 5ನೇ ತರಗತಿ ಇದ್ದೀರಿ. 1ನೇ ತರಗತಿಯಲ್ಲಿ ನೀವೇನು ಮಾಡ್ತಾ ಇದ್ದೀರಿ? ಪ್ರೈಮರಿ ಸ್ಕೂಲ್ಗೆ ಹೋಗ್ತಾ ಇದ್ದೀರಿ. ನಾನು ಹಿಂದೆ 1ನೇ ತರಗತಿಗೆ ಹೋಗುತ್ತಿದ್ದೆನು. ನೋಡ್ರಿ, ನೀವು ಹಿಂದೆ ಎಷ್ಟನೇ ತರಗತಿಗೆ ಹೋಗುತ್ತಿದ್ರಿ? 1ನೇ ತರಗತಿಗೆ ಹೋಗುತ್ತಿದ್ದೆನು ಅಂತೇಳಿ ಹೇಳಬೇಕು. ಆ್ಯಂಡ್ ಆಲ್ಸೋ ಒನ್ ಮೋರ್ ಎಕ್ಸಾಂಪಲ್, ನಾನು ಹಿಂದೆ ಗುಲ್ಬರ್ಗದಲ್ಲಿ ವಾಸಿಸುತ್ತಿದ್ದೆನು. ನಾನು ಎಲ್ಲಿ ವಾಸಿಸ್ತಿದ್ದೆ? ಹಿಂದೆ ಗುಲ್ಬರ್ಗದಲ್ಲಿ ವಾಸಿಸುತ್ತಿದ್ದೆನು ಅಥವಾ ಇರುತ್ತಿದ್ದೆನು ಅಂಥೇಳಿ ಹಿಂದೆ ನಡೆದಿರುವಂಥ ಕ್ರಿಯೆಗಳು, ಕೆಲಸಗಳು, ಆ್ಯಕ್ಷನ್ಸ್ಗೆ ನಾವೇನು ಮಾಡಬೇಕಂದ್ರೆ ವಿ ಶುಡ್ ಯೂಸ್ ದ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ರೈಟ್, ಲೆಟ್ಸ್ ಸ್ಟಾರ್ಟ್ ವಿತ್ ದ ಫಾರ್ಮುಲಾ. ಓಕೆ, ಫಾರ್ಮುಲಾ ಏನಿದೆ ನೋಡಿ, ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಒನ್ಸ್ ಅಗೈನ್ ಐ ರಿಪೀಟ್ ಯು, ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ನೋಡ್ರಿ, ಸಬ್ಜೆಕ್ಟ್ ಅಂದರೆ ಎಲ್ಲ ಗೊತ್ತದ ನಿಮ್ಗೆ, ಐ, ವಿ, ಯು, ದೇ, ಈ, ಸಿ, ಇಟ್, ಓಕೆ? ಇವೇನು ಸಬ್ಜೆಕ್ಟ್ಸ್. ಹೆಲ್ಪಿಂಗ್ ವರ್ಬ್ ಯಾವ್ದಾವ ಅಂತಂದರೆ ವಾಸ್ ಆ್ಯಂಡ್ ವರ್. ವಾಸ್ ವರ್ ಯಾವಾಗ ಬಳಸ್ಬೇಕು? ಐ ವಾಸ್, ಹಿ ವಾಸ್, ಸಿ ವಾಸ್, ಇಟ್ ವಾಸ್, ಓಕೆನಾ? ವಾಸ್ ಯಾವಾಗ ಬಳಸ್ಬೇಕಂದ್ರೆ, ಸೊ ಐ ಬಂದಾಗ, ಹಿ ಬಂದಾಗ, ಶಿ ಬಂದಾಗ, ಇಟ್ ಬಂದಾಗ ವಾಸ್ ಬಳಸಬೇಕು. ಯು ವೇರ್ ಅನ್ಬಾರ್ದು ನೀವು, ಓಕೆನಾ? ಯು ವಿ ದೇ ವಾರ್, ಓಕೆ? ಸೊ ಈ ರೀತಿ ನೀವೇನು ಮಾಡಬೇಕಾಗತ್ತೆ? ಓರನ್ನು ಬಳಸ್ಕೋಬೇಕಾಗತ್ತೆ. ಓರನ್ನು ಏನು ಬಳಸ್ಕೋಬೇಕಾಗತ್ತೆ? ಓರನ್ನು ಬಳಸ್ಕೋಬೇಕಾಗತ್ತೆ. ರೆಡಿನಾ? ಲೆಟ್ಸ್ ಕಂಟಿನ್ಯೂ ದ ಎಕ್ಸಾಂಪಲ್ಸ್. ಓಕೆ, ಸೊ ನೋಡ್ರಿ, ಐ ವಾಸ್, ಐ ಅನ್ನೋ ಸಬ್ಜೆಕ್ಟ್ ಇದೆ, ವಾಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಇದೆ, ಗೋ ಅನ್ನೋದು ಮೇನ್ ವರ್ಬ್ ಇದೆ, ಪ್ಲಸ್ ING ಇದೆ, ಟು ಸ್ಕೂಲ್ ಇನ್ ದ ಪಾಸ್ಟ್ ಅನ್ನೋದು ಆಬ್ಜೆಕ್ಟ್ ಇದೆ. ಓಕೆ, ಐ ವಾಸ್ ಗೋಯಿಂಗ್, ನಾನು ಹೋಗುತ್ತಿದ್ದೆನು. ಎಲ್ಲಿಗೆ? ಟು ಸ್ಕೂಲ್, ಶಾಲೆಗೆ. ಯಾವಾಗ? ಇನ್ ದ ಫಾಸ್ಟ್, ಹಿಂದೆ. ಇನ್ ದ ಪಾಸ್ಟ್ ಅಂದರೆ ಯಾವಾಗ? ಹಿಂದೆ. ಓಕೆ, ನಾನು ಹಿಂದೆ ಶಾಲೆಗೆ ಹೋಗುತ್ತಿದ್ದೆನು. ನೋಡ್ರಿ, ಸರಿಯಾಗಿ ಅರ್ಥ ಮಾಡ್ಕೊಡ್ರಿ. ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ಇನ್ ದ ಪಾಸ್ಟ್, ನಾನು ಹಿಂದೆ ಶಾಲೆಗೆ ಹೋಗುತ್ತಿದ್ದೆನು. ಇವಾಗ ನಾನು ಕಾಲೇಜ್ಗೆ ಹೊಂಟೀನಿ, ಅದಕ್ಕೆ ನಾವೇನು ಅನ್ಬೇಕು? ಹಿಂದೆ ನಡೆದಂಥ ಕ್ರಿಯೆಗಳ ಬಗ್ಗೆ ಹೇಳ್ತಾ ಇದ್ದೀವಿ. ಅದಕ್ಕೆ ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ಇನ್ ದ ಫಾಸ್ಟ್, ನಾಟ್ ನೌ, ಓಕೆ? ಇನ್ ದ ಪಾಸ್ಟ್, ಹಿಂದೆ ಹೋಗುತ್ತಿದ್ದೆನು. ವಿ ವರ್ ಲರ್ನಿಂಗ್ ಇಂಗ್ಲೀಷ್ ಇನ್ 2015. ವಿ ವರ್ ಲರ್ನಿಂಗ್, ನೋಡ್ರಿ ಏನಾಗುತ್ತೆ ಇಷ್ಟ ನೋಡ್ರಿ ಇಲ್ಲೇ. ವಿ ವರ್ ಲರ್ನಿಂಗ್, ನಾವು ಕಲಿಯುತ್ತಿದ್ದೆವು. ಲರ್ನ್ ಅಂದ್ರೇನು? ಕಲಿ. ವಿ ವರ್ ಲರ್ನಿಂಗ್ ಅಂದ್ರೆ ನಾವು ಕಲಿಯುತ್ತಿದ್ದೆವು. ಏನನ್ನ? ಇಂಗ್ಲೀಷನ್ನ. ಯಾವಾಗ? ಇನ್ 2015. ನಾವು 2015ರಲ್ಲಿ ಇಂಗ್ಲೀಷನ್ನು ಕಲಿಯುತ್ತಿದ್ದೆವು. ಹಿಂದೆ ನಾವು 2015ರಲ್ಲಿ ಇಂಗ್ಲೀಷನ್ನು ಕಲಿಯುತ್ತಿದ್ದೆವು. ವೆರಿ ಗುಡ್. ಥರ್ಡ್ ಎಕ್ಸಾಂಪಲ್, ರೈಟ್, ಯು ವರ್ ಕಲೆಕ್ಟಿಂಗ್. ನೀವೇನು ಮಾಡ್ಬೇಕಂದ್ರೆ ಒಮ್ಮಾಲಿಗೆ ದೊಡ್ಡ ಸೆಂಟೆನ್ಸ್ ತೊಗೊಂಡು ಕನ್ಫ್ಯೂಷನ್ ಆಗಬಾರ್ದು. ಜಸ್ಟ್ ಸಬ್ಜೆಕ್ಟ್ ವರ್ಬ್ ತೊಗೊಂಡು ನೋಡ್ಕೋಬೇಕು ಕನ್ನಡ. ನಂತರ ಏನು ಮಾಡಬೇಕು? ಆಬ್ಜೆಕ್ಟ್ ತೊಗೋಬೇಕು. ಯು ವರ್ ಕಲೆಕ್ಟಿಂಗ್, ನೀವು ಸಂಗ್ರಹಿಸುತ್ತಿದ್ದೀರಿ.
ಹಿಂದೆ ಸಂಗ್ರಹಿಸ್ತಿದ್ರಿ. ಕಲೆಕ್ಟಿಂಗ್ ಅಂದರೆ ಏನು ಮಾಡ್ತಾ ಅಂತ ಅರ್ಥ, ಸಂಗ್ರಹಿಸುವುದು. ಓಕೆ, ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದು ನಿಮ್ಮ ಹತ್ರ. ಓಕೆ, ಯು ಆರ್ ಕಲೆಕ್ಟಿಂಗ್ ಏನನ್ನ, ಓಲ್ಡ್ ಕಾಯಿನ್ಸ್, ಹಳೆ ನಾಣ್ಯಗಳನ್ನು ನೀವೇನು ಮಾಡ್ತಾ ಇದ್ರಿ, ಕಲೆಕ್ಟ್ ಮಾಡಿ ಇಟ್ಕೊತಿದ್ರಿ. ಅವಾಗ ನಿಮ್ಗೆ ಹವ್ಯಾಸ ಇತ್ತು ಚಿಕ್ಕ ಮಕ್ಕಳಿದ್ದಾಗ. ಓಕೆ, ಇನ್ ಚೈಲ್ಡ್ಹುಡ್, ಬಾಲ್ಯದಲ್ಲಿ ನೋಡಿ, ವೆರಿ ಗುಡ್. ನೀವು ಬಾಲ್ಯದಲ್ಲಿ ಹಳೆ ನಾಣ್ಯಗಳನ್ನು ಸಂಗ್ರಹಿಸುತ್ತಿದ್ದೀರಿ. ಒಬ್ಬನ ಇದ್ದಿ ಅಂದ್ರೆ ನೀನು ಸಂಗ್ರಹಿಸುತ್ತಿದ್ದಿ, ಭಾಳ ಜನ ಇದ್ರಿ ಅಂದ್ರೆ ಸಂಗ್ರಹಿಸುತ್ತಿದ್ದೀರಿ ಅಂತ ಹೇಳ್ಬೋದು. ರೈಟ್, ನೆಕ್ಸ್ಟ್ ಎಕ್ಸಾಂಪಲ್, ದೇ ವರ್ ರೀಡಿಂಗ್ ನ್ಯೂಸ್ ಪೇಪರ್. ದೇ ವರ್ ರೀಡಿಂಗ್, ಅವರು ಓದುತ್ತಿದ್ದರು. ಓಕೆನಾ, ಅವರು ಓದುತ್ತಿದ್ದರು ನ್ಯೂಸ್ ಪೇಪರ್, ಸುದ್ದಿ ಪತ್ರಿಕೆಯನ್ನು. ಇನ್ ದ ಮಾರ್ನಿಂಗ್, ಮುಂಜಾನೆ ಅಥವಾ ಮುಂಜಾನೆಯಲ್ಲಿ. ಓಕೆ, ಅವರು ಇಲ್ಲಿ ಕನ್ನಡ ಸಬ್ಜೆಕ್ಟ್ ತೊಗೊಂಡು ಇಮಿಡಿಯೇಟ್ಲಿ ಏನು ಮಾಡಬೇಕು, ಲಾಸ್ಟ್ ವರ್ಡಿಗೆ ಹೋಗ್ಬೇಕು. ನೀವು ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಮಾಡ್ಬೇಕಂದ್ರೆ ಭಾಳ ಇಂಪಾರ್ಟೆಂಟ್ ಐತೆ. ಸರಳವಾಗಿ ಅದನ್ನು ಏನು ಮಾಡ್ಬೇಕಂದ್ರೆ ಅರ್ಥೈಸ್ಕೊಂಡ್ಬಿಡ್ರಿ. ಯಾವಾಗಲೂ ಸಬ್ಜೆಕ್ಟ್ ತೊಗೊಳ್ಳೋಣ ಇಮಿಡಿಯೇಟ್ಲಿ ಲಾಸ್ಟ್ ವರ್ಡಿಗೆ ಹೋದ್ರಿ ಅಂದ್ರೆ ಅದು ಕನ್ನಡ ಮೀನಿಂಗ್ ಇಮಿಡಿಯೇಟ್ಲಿ ಟ್ರಾನ್ಸ್ಲೇಷನ್ ಆಗುತ್ತೆ. ಟ್ರಾನ್ಸ್ಲೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಅವರು ಮುಂಜಾನೆಯಲ್ಲಿ ಸುದ್ದಿ ಪತ್ರಿಕೆಯನ್ನು ಓದುತ್ತಿದ್ದರು. ಓಕೆನಾ, ಅವರು ಮುಂಜಾನೆ ಸುದ್ದಿ ಪತ್ರಿಕೆಯನ್ನು ಓದುತ್ತಿದ್ದರು. ಇವಾಗ ಮಧ್ಯಾಹ್ನ ನೀ ಏನು ಮಾಡಬೇಕಾಗೈತೆ, ಮುಂಜಾನೆ ಏನು ಮಾಡ್ತಿದ್ರು ಅಂತ ಹೇಳಬೇಕಾಗೈತೆ ಅಂದಾಗ ಈ ವಾಕ್ಯವನ್ನು ಬಳಸ್ಬೋದು, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು. ಓಕೆನಾ, ಹೀ ಸೀಟ್ ಬಂದಿತ್ತಂದ್ರೆ ವಾಸ್ ಬಳಸ್ಬಿಡೋದು. ಹೀ ವಾಸ್ ರೈಟಿಂಗ್, he was writing, or she was writing, or it was writing. ಓಕೆನಾ, ಇವಾಗ ನಾವು ಒಂದು ಎಕ್ಸಾಂಪಲ್ ಹೀ ಅನ್ನು ತಗೊಳ್ಳೋಣ. ಮೂರಕ್ಕೂ ಏನು ಬಳಸ್ಬೋದು, ವಾಸ್ ಅನ್ನು ಬಳಸ್ಬೇಕು. ನಾ ಹೇಳಿದ್ದೀನಿ, ಹೀ ವಾಸ್ ರೈಟಿಂಗ್, ಅವನು ಬರೆಯುತ್ತಿದ್ದನು. ಓ ಲೆಸನ್, ಒಂದು ಪಾಠವನ್ನು. ಯಾವಾಗ, ಎಸ್ಟರ್ಡೇ, ನಿನ್ನೆ. ಅವನು ನಿನ್ನೆ ಒಂದು ಪಾಠವನ್ನು ಬರೆಯುತ್ತಿದ್ದನು. ಅವನು ನಿನ್ನೆ ಒಂದು ಪಾಠವನ್ನು ಬರೆಯುತ್ತಿದ್ದನು. ಹಿ ವಾಸ್ ರೈಟಿಂಗ್ ಅ ಲೆಸನ್ ಎಸ್ಟರ್ಡೇ, ಅವನು ನಿನ್ನೆ ಒಂದು ಪಾಠವನ್ನು ಬರೆಯುತ್ತಿದ್ದನು. ಓಕೆ, ವೆರಿ ಗುಡ್. ಲಾಸ್ಟ್ ಎಕ್ಸಾಂಪಲ್ ನೋಡ್ರಿ. ಈಗ ಮೈ ಫ್ರೆಂಡ್ ಅಂತ ತಗೋಬೋದು. ಮೈ ಫ್ರೆಂಡ್ ಅಂದಾಗ ವಾಸ್ ಬರುತ್ತೆ. ಮೈ ಫಾದರ್ ಅಂದಾಗ ಅವರು ಸಿಂಗಲ್ ಇರ್ತಾರೆ, ಅದಕ್ಕೆ ವಾಸ್ ಬಳಸಬೇಕು. ಮೈ ಮದರ್ ಅಂದಾಗ ವಾಸ್ ಬಳಸಬೇಕು. ಮೈ ಮದರ್ಸ್ ಅಂದಾಗ ಡಬಲ್ ಪ್ಲೂರಲ್ ಬಂತಂದ್ರೆ ಏನು ಮಾಡಬೇಕು, ವರ್ ಬಳಸಬೇಕು. ಮೈ ಫ್ರೆಂಡ್ಸ್ ಅಂದಾಗ ಏನು ಬಳಸ್ತೀರಿ ನೋಡಮ್ಮ ಹೇಳ್ರಿ. ಮೈ ಫ್ರೆಂಡ್ಸ್, ನನ್ನ ಗೆಳೆಯರು ಅಂದಾಗ ವರ್ ಬಳಸಬೇಕು. ಮೈ ಫ್ರೆಂಡ್ ಅಂದಾಗ ವಾಸ್ ಬಳಸಬೇಕು. ಓಕೆ, ಆ ರೀತಿ ನಾವು ಒಂದು ಎಕ್ಸಾಂಪಲ್ ತೋರಿಸಿದ್ದೀನಿ ನಿಮಗೆ. ಮೈ ಫ್ರೆಂಡ್ ವಾಸ್ ಲಿವಿಂಗ್ ಇನ್ ಅಮೇರಿಕಾ ಲಾಸ್ಟ್ 10 years. ನನ್ನ ಗೆಳೆಯನು ವಾಸಿಸುತ್ತಿದ್ದನು ಎಲ್ಲಿ, ಅಮೇರಿಕದಲ್ಲಿ. ಯಾವಾಗ, ಕಳೆದ 10 ವರ್ಷದಿಂದ. ನನ್ನ ಗೆಳೆಯನು ಕಳೆದ 10 ವರ್ಷದಿಂದಲೂ ಅಮೇರಿಕಾದಲ್ಲಿ ವಾಸಿಸುತ್ತಿದ್ದನು. ನೋಡ್ರಿ, ನನ್ನ ಗೆಳೆಯನು ಅಂದ್ಕೊಂಡು ಇಮಿಡಿಯೇಟ್ಲಿ ಇಲ್ಲಿ ಬರಬೇಕು ಆಬ್ಜೆಕ್ಟಿಗೆ. ಕಳೆದ 10 ವರ್ಷಗಳಿಂದ ಅಮೇರಿಕಾದಲ್ಲಿ ವಾಸಿಸುತ್ತಿದ್ದನು, ಮುಗೀತಿಲ್ಲಿಗೆ. ಸೊ ಇವೆಲ್ಲ ಏನಂದ್ರೆ ಟ್ರಾನ್ಸ್ಲೇಷನ್ ಎಲ್ಲ CET-ನಲ್ಲಿ PS ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಟೀಚರ್ಸ್ ಪೋಸ್ಟ್ ಆಗಿರ್ಬೋದು, ಟೆಟ್ ಆಗಿರ್ಬೋದು, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ನಿಮಗೆ ಟ್ರಾನ್ಸ್ಲೇಷನ್ ಕೇಳ್ತಾನೆ. ನಾ ಏನು ಮಾಡ್ತೀನಿ ಅಂದರೆ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್ ಆಗಿರ್ಬೋದು, ಪ್ರೆಸೆಂಟ್ ಕಂಟಿನ್ಯೂಸ್ ಆಗಿರ್ಬೋದು, ಫ್ಯೂಚರ್ ಕಂಟಿನ್ಯೂಸ್ ಆಗಿರ್ಬೋದು, ಎಲ್ಲ ಟೆನ್ಸ್ಗಳಲ್ಲಿ ಆಗಿರ್ಬೋದು, ಸೆಂಟೆನ್ಸ್ ಆಗಿರ್ಬೋದು, ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿರ್ಬೋದು, ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಆಗಿರ್ಬೋದು, ಡೈರೆಕ್ಟ್ ಇಂಡೈರೆಕ್ಟ್ ಆಗಿರ್ಬೋದು, ಫಿಗರ್ಸ್ ಆಫ್ ಸ್ಪೀಚ್ ಆಗಿರ್ಬೋದು. ಓಕೆ, ಪ್ರತಿಯೊಂದು ನಾನು ಗ್ರಾಮರ್ ಹೇಳುವಾಗ ನಿಮಗೆ ಕನ್ನಡದ ಜೊತೆಗೆ, ಕನ್ನಡ ವ್ಯಾಕರಣದ ಜೊತೆಗೇ ಹೇಳ್ಕೊತ ಹೋಗ್ತೀನಿ. ಅದಕ್ಕೆ ನೀವು ಕನ್ನಡನೂ ಪರ್ಫೆಕ್ಟ್ ಆಗ್ತೀರಿ, ಟ್ರಾನ್ಸ್ಲೇಷನ್ 100% ಪರ್ಫೆಕ್ಟ್ ಆಗ್ತೀರಿ. ಯಾಕಂದರೆ ಮ್ಯಾಕ್ಸಿಮಮ್ 50 ಮಾರ್ಕ್ಸ್ ನಿಮಗೆ ಕನ್ನಡದಲ್ಲೇ ಸಿಕ್ಬಿಡುತ್ತೆ ಟ್ರಾನ್ಸ್ಲೇಷನಲ್ಲಿ ಪ್ರತಿಯೊಂದು ಎಕ್ಸಾಮಿಗೂ. ಸೊ ಟ್ರಾನ್ಸ್ಲೇಷನ್ ಪರ್ಫೆಕ್ಟಾಗಿ ಅರ್ಥ ಆಯಿತು ಅಂತಂದರೆ ನೀವೇನು ಮಾಡ್ಬೋದು ಅಂದರೆ ಪರ್ಫೆಕ್ಟಾಗಿ ಇಂಗ್ಲೀಷ್ ಗ್ರಾಮರನ್ನು ಅರ್ಥೈಸ್ಕೊಳ್ಳಿಕ್ಕೆ, ಮುಂದೆ ನೀವು ಮತ್ತೊಬ್ಬರಿಗೆ ಕಲಿಸ್ಲಿಕ್ಕೆ ಯೂಸ್ ಆಗುತ್ತೆ. ಓಕೆ, ಸೊ ಮೆನಿ ಪೀಪಲ್ ಆರ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್ ಬಟ್ ದೇ ಡೋಂಟ್ ನೋ ದ ಮೀನಿಂಗ್ ವಾಟ್ ದೇ ಆರ್ ಸ್ಪೀಕಿಂಗ್. ದೇ ಆರ್ ಪ್ರೆಸೆಂಟೆಡ್ ಓನ್ಲಿ ಸ್ಪೀಚ್, ದೇ ಆರ್ ನಾಟ್ ಪ್ರೆಸೆಂಟಿಂಗ್ ವಿತ್ ದೇರ್ ಹಾರ್ಟ್. ಓಕೆ, ಅವರು ಹೃದಯಪೂರ್ವಕವಾಗಿ ಹೇಳ್ತಾ ಇಲ್ಲ, ಯಾಕಂದ್ರೆ ಅವ್ರು ಏನು ಹೇಳ್ತೀವಿ ಅಂತ ಅವರಿಗೆ ಅರ್ಥ ಆಗಿರಲ್ಲ. ಅದಕ್ಕೋಸ್ಕರ ಕನ್ನಡದ ಜೊತೆಗೆ ಇಂಗ್ಲೀಷನ್ನು ಕಲ್ತಿರಿ ಅಂದ್ರೆ ನೀವು ಸಂಪೂರ್ಣವಾಗಿ ಏನು ಮಾಡ್ಬೋದು, ಪರ್ಫೆಕ್ಟಾಗಿ. ಸ್ಟೂಡೆಂಟ್ಸ್, ಲೆಟ್ಸ್ ಸ್ಟಾರ್ಟ್ ಆಫ್ಟರ್ ದ ಬ್ರೇಕ್. ಚೇಂಜ್ ಇಂಟು ನೆಗೆಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಸೆಂಟೆನ್ಸ್ ಆ್ಯಂಡ್ ನೆಗೆಟಿವ್ ಆ್ಯಂಡ್ ಇಂಟ್ರಾಗೇಟಿವ್ ಸೆಂಟೆನ್ಸಸ್. ಓಕೆ,
So very simple, you have already learnt in the positive sentences, affirmative sentences. I was going to school in the past. So you were going to America. So ಈ ರೀತಿ ನೀವು affirmative sentence ಅನ್ನು ಕಲ್ತಿದ್ದೀರಿ. ಸೊ ಇದನ್ನು ನಾವು ನೆಗೆಟಿವ್ ಸೆಂಟೆನ್ಸು, ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್ ಒಂದು ಸೆಂಟೆನ್ಸ್ ಅನ್ನು ಮಾಡಿ ತೋರಿಸ್ತೀನಿ ನಾನು. ಐ ಅನ್ನೋದು ಸಬ್ಜೆಕ್ಟ್ ಐ ಅನ್ನು ತೆಗೆದುಕೊಂಡು, ಓಕೆ, ಐ ವಾಸ್ ನಾಟ್ ಗೋಯಿಂಗ್. ನೆಗೆಟಿವ್ ಮಾಡ್ಬೇಕಂದ್ರೆ ಏನಾಗುತ್ತೆ, ಐ ವಾಸ್ ನಾಟ್. ಸೊ ಇದು ಓನ್ಲಿ ನಾಟ್ ಹಚ್ಬಿಟ್ರೆ ಏನಾಗುತ್ತೆ, ನೆಗೆಟಿವ್ ಆಗುತ್ತೆ, ಅಷ್ಟೇ ಸಿಂಪಲ್. ಐ ವಾಸ್ ಆಫ್ಟರ್ ದ ಹೆಲ್ಪಿಂಗ್ ವರ್ಬ್ ಯು ಪುಟ್ ದ ನಾಟ್. ಐ ವಾಸ್ ನಾಟ್ ಗೋಯಿಂಗ್ ಟು, ಐ ವಾಸ್ ನಾಟ್ ಗೋಯಿಂಗ್ ಟು ಸ್ಕೂಲ್ ಇನ್ ದ ಫಾಸ್ಟ್. ಓಕೆ, ಸೊ ನಾನು ಐ ವಾಸ್ ನಾಟ್ ಗೋಯಿಂಗ್, ನಾನು ಹೋಗುತ್ತಿದ್ದಿಲ್ಲ. ಟು ಸ್ಕೂಲ್, ಶಾಲೆಗೆ. ಇನ್ ದ ಫಾಸ್ಟ್, ಹಿಂದೆ. ನಾನು ಹಿಂದೆ ಶಾಲೆಗೆ, ನಾನು ಹಿಂದೆ ಶಾಲೆಗೆ ಹೋಗುತ್ತಿದ್ದಿಲ್ಲ. ಹೋಗುತ್ತಿದ್ದೆನು ಅಂತಿದ್ದಿಲ್ಲ, ಹೋಗುತ್ತಿದ್ದಿಲ್ಲ. ಹೋಗುತ್ತಿದ್ದೆನು ಅಫರ್ಮೇಟಿವ್. ಹೋಗುತ್ತಿದ್ದೆನು. ಓಕೆ, ಹೋಗ್ತಾ ಇದ್ದಿಲ್ಲ ಅಂತ ಹೇಳ್ತಿರಲ್ಲ, ಅದಕ್ಕೆ ಏನು ಮಾಡಬೇಕು, ಹೋಗುತ್ತಿದ್ದಿಲ್ಲ. ರೈಟ್, ಹೋಗುತ್ತಿದ್ದೆನು, ಹೋಗುತ್ತಿದ್ದಿಲ್ಲ. ನೆಕ್ಸ್ಟ್ ಇದನ್ನ ಇಂಟ್ರಾಗೇಟಿವ್ ಮಾಡಂದ್ರೆ ವೆರಿ ಸಿಂಪಲ್. ಸೊ ಸಬ್ಜೆಕ್ಟಿನ ಸ್ಥಾನದಲ್ಲಿ ವಾಸ್ ಹಚ್ಚ್ರಿ. ವಾಸ್ ಐ ಗೋಯಿಂಗ್ ಟು ಸ್ಕೂಲ್ ಇನ್ ದ ಪಾಸ್ಟ್. ನೋಡ್ರಿ, ವಾಸ್ ಐ ಗೋಯಿಂಗ್, ನಾನು ಹೋಗುತ್ತಿದ್ದೇನೆ. ಟು ಸ್ಕೂಲ್, ಶಾಲೆಗೆ. ಇನ್ ದ ಪಾಸ್ಟ್, ಹಿಂದೆ. ಓಕೆ, ನಾನು ಹಿಂದೆ ಶಾಲೆಗೆ ಹೋಗುತ್ತಿದ್ದೇನೆ. ನೋಡ್ರಿ, ಅಫರ್ಮೇಟಿವ್ಗೆ ಹೋಗುತ್ತಿದ್ದೇನೆ ಇದ್ದದ್ದು ತಿದ್ದೇನೆ ಅಂತ ಮಾಡಿದರೆ ಏನಾಗುತ್ತೆ, ಇಂಟ್ರಾಗೇಟಿವ್ ಆಗುತ್ತೆ. ವೆರಿ ಸಿಂಪಲ್. ಹೋಗುತ್ತಿದ್ದೇನೆ, ಹೋಗುತ್ತಿದ್ದೇನೆ, ಕ್ವಶನ್ ಮಾರ್ಕ್. ರೈಟ್. ಸೊ ಲಾಸ್ಟ್ ಎಕ್ಸಾಂಪಲ್, ನೆಗೆಟಿವ್ ಆ್ಯಂಡ್ ಇಂಟ್ರಾಗೇಟಿವ್ ಮಾಡ್ಬೇಕಂದ್ರೆ ನೋಡ್ರಿ, ನಾ ಹೇಳಿದ್ದು ನಿಮಗೆ, ವಾಸ್ ಪ್ಲಸ್ ನಾಟ್ ಬಿಕಮ್ ವಾಸಂಟ್. ವರ್ ಪ್ಲಸ್ ನಾಟ್ ಬಿಕಮ್ ವರಂಟ್. ವೆರಿ ಗುಡ್. ನೋಡ್ರಿ, ವಾಸ್ ಪ್ಲಸ್ ನಾಟ್ ವಾಸಂಟ್, ವರ್ ಪ್ಲಸ್ ನಾಟ್ ವರಂಟ್, ನಾಟ್ ವೆರೆಂಟ್. ಓಕೆ, ಈಗ ಐ ಬಂದೈತೆ, ವಾಸ್ ಬಂದೈತೆ, ಅದಕ್ಕೆ ವಾಸ್ ಪ್ಲಸ್ ನಾಟ್ ವಾಸಂಟ್ ಐ ಗೋಯಿಂಗ್ ಟು ಸ್ಕೂಲ್, ವಾಸಂಟ್ ಐ ಗೋಯಿಂಗ್ ಟು ಸ್ಕೂಲ್ ಇನ್ ದ ಫಾಸ್ಟ್. ವಾಸಂಟ್ ಐ ಗೋಯಿಂಗ್ ಟು ಸ್ಕೂಲ್ ಇನ್ ದ ಫಾಸ್ಟ್. ಓಕೆ, ಕ್ವಶನ್ ಮಾರ್ಕ್. ವಾಸಂಟ್ ಐ ಗೋಯಿಂಗ್ ಅಂದ್ರೆ ಏನು ನೋಡ್ರಿ, ವಾಸಂಟ್ ಐ ಗೋಯಿಂಗ್, ನಾನು ಹೋಗುತ್ತಿದ್ದೇನು ಅಂತಿತ್ತಿಲ್ಲ, ಅಲ್ಲೇ ಹೋಗುತ್ತಿದ್ದಿಲ್ಲ ಅಂತ ನೆಗೆಟಿವ್ನಾಗ ಆಯ್ತು, ಅದಕ್ಕೆ ವೇ ಹಚ್ಚಿಬಿಡ್ರಿ ಅಷ್ಟೇ. ಹೋಗುತ್ತಿದ್ದಿಲ್ಲವೇ. ಟು ಸ್ಕೂಲ್, ಶಾಲೆಗೆ. ಇನ್ ದ ಫಾಸ್ಟ್, ಹಿಂದೆ. ನಾನು ಹಿಂದೆ ಶಾಲೆಗೆ ಹೋಗುತ್ತಿದ್ದಿಲ್ಲವೇ. ಇದಕ್ಕೆ ನೆಗೆಟಿವ್ ನೀವು ಪ್ಲಸ್ ವೇ ಹಚ್ಚಿದಿರಿ ಅಂತಂದರೆ ಏನಾಗುತ್ತೆ, ಹೋಗುತ್ತಿದ್ದಿಲ್ಲವೇ. ರೈಟ್, ವೆರಿ ಸಿಂಪಲ್. ಅಫರ್ಮೇಟಿವ್ಗೆ ನೇ ಮಾಡಿದ್ರಿ ಅಂದ್ರೆ ಇಂಟ್ರಾಗೇಟಿವ್ ಆಯಿತು. ನೆಗೆಟಿವ್ಗೆ ವೇ ಹಚ್ಚಿದ್ರಿ ಅಂದರೆ ಏನಾಗುತ್ತೆ, ನೆಗೆಟಿವ್ ಆ್ಯಂಡ್ ಇಂಟ್ರಾಗೇಟಿವ್. ಹೋಗುತ್ತಿದ್ದಿಲ್ಲವೇ, ನಾನು ಹಿಂದೆ ಶಾಲೆಗೆ ಹೋಗುತ್ತಿದ್ದಿಲ್ಲವೇ. ಸೊ ಈ ರೀತಿ ನೀವು ಏನು ಮಾಡಬೇಕಾಗತ್ತೆ ಅಂತಂದರೆ ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, ನೆಗೆಟಿವ್ ಆ್ಯಂಡ್ ಇಂಟ್ರಾಗೇಟಿವ್. ಸ್ಟೂಡೆಂಟ್ಸ್, so last I am concluding today's class. Okay, I am concluding today's class. Today I am concluding the class, don't confuse. Okay, right. So ಈಗ ನಾನು I was going to school in the past, I was not going to school in the past, was I going to school in the past, wasn't I going to school in the past ಅಂತ ಒಂದು I ಎನ್ನುವಂಥ ಸಬ್ಜೆಕ್ಟಿಂದು ನೆಗೆಟಿವ್, ಇಂಟ್ರಾಗೇಟಿವ್, ನೆಗೆಟಿವ್ ಆ್ಯಂಡ್ ಇಂಟ್ರಾಗೇಟಿವ್ ಅನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಇದನ್ನು ನೀವು ಮನೆಯಲ್ಲಿ ಹೋಮ್ವರ್ಕನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬೇಕಂತ ಒಂದು ಹೇಳ್ಕೊಡ್ತೀನಿ, ಉಳಿದು ನೀವು ಮಾಡಬೇಕು. ಈಗ ಒಂದು ಐ ಅನ್ನೋದು ಹೇಳ್ಕೊಟ್ಟಿದ್ದೀನಿ, ವಿ ಅನ್ನೋದು ಒಂದು ಹೇಳ್ಕೊಡ್ತೀನಿ ಹಂಗೆ ಊರಲ್ಲಿ. ಓಕೆ, ವಿ ವರ್ ಗೋಯಿಂಗ್ ಟು ಸ್ಕೂಲ್ ಇನ್ ದ ಫಾಸ್ಟ್, ವಿ ವರ್ ನಾಟ್ ಗೋಯಿಂಗ್ ಟು ಸ್ಕೂಲ್ ಇನ್ ದ ಫಾಸ್ಟ್, ವರ್ ವಿ ಗೋಯಿಂಗ್ ಟು ಸ್ಕೂಲ್ ಇನ್ ದ ಫಾಸ್ಟ್, ವರಂಟ್ ವಿ ಗೋಯಿಂಗ್ ಟು ಸ್ಕೂಲ್ ಇನ್ ದ ಫಾಸ್ಟ್.
ಅದೇ ಥರನೇ ಏನು ಮಾಡಬೇಕು, ದೇ ತಗೊಳ್ರಿ. ದೇ ವರ್ ಗೋಯಿಂಗ್ ಟು ಸ್ಕೂಲ್ ಇನ್ ದ ಫಾಸ್ಟ್, ದೇ ವರ್ ನಾಟ್ ಗೋಯಿಂಗ್ ಟು ಸ್ಕೂಲ್ ಇನ್ ದ ಫಾಸ್ಟ್. ಅದೇ ಥರನೇ ಈ ಸೀಡ್ ತೊಗೊಳ್ರಿ, ರಾಮು ಅಂತ ತೊಗೊಳ್ರಿ, ಪವನ್ ಅಂತ ತೊಗೊಳ್ರಿ, ಕ್ಯಾಟ್ ಅಂತ ತೊಗೊಳ್ರಿ. ಸೊ ವರ್ಬನ್ನು ಚೇಂಜ್ ಮಾಡ್ಕೊಳ್ರಿ. ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ಪಾಸ್ಟ್ ಕಂಟಿನ್ಯೂಸ್ ಪರ್ಫೆಕ್ಟ್ ಆಗಿಬಿಡ್ತೀರಿ. ಆಲ್ ರೈಟ್. ಸೊ ನೆಕ್ಸ್ಟ್ ಡೇ 12ನಲ್ಲಿ ಏನು ಮಾಡ್ತೀನಿ ಅಂದರೆ ಪಾಸ್ಟ್ ಪರ್ಫೆಕ್ಟನ್ನು ಹೇಳ್ತಾನೆ. ಅದಕ್ಕಿಂತ ಮುಂಚೆ ನಿಮಗೆ ಕೆಲವೊಂದಿಷ್ಟು ಹಿಂದಿನ ಸೆಂಟೆನ್ಸನ್ನು ರಿವಿಷನ್ ಮಾಡ್ಕೊಂಡು ಪಾಸ್ಟ್ ಕಂಟಿನ್ಯೂಸನ್ನು ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸ್ಟಿಲ್ ದ್ಯಾಟ್ ಓಕೆ, ಸ್ಟೇ ಅಪ್ಡೇಟ್. ಸಿ ಯು ಇನ್ ದ ನೆಕ್ಸ್ಟ್ ಪೀರಿಯಡ್.